Hello dear students, welcome to Gurudev IAS KS and Banking Academy. I am Shashidhar, a reasoning faculty working in Gurudev IAS KS and Banking Academy. Once again, good evening friends. My name is Mrinal Gurke. I am here a quant faculty in Gurudev IAS KS and Banking Academy. Today we are going to discuss a very important notification which is released by Union Bank of India. As you know, Union Bank of India is a public sector bank. What do you mean by public sector bank? A bank in which the government share is more than 51%. ಅಂದರೆ ಯಾವ ಬ್ಯಾಂಕಲ್ಲಿ ಗೌರ್ಮೆಂಟ್ ಶೇರು 51%ಕಿಂತ ಜಾಸ್ತಿ ಇದೆಯೋ ಅದಕ್ಕೆ ನಾವೇನಂತೀವಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಸೊ ಇಂಡಿಯಾದಲ್ಲಿ ಎಷ್ಟಿದಾವೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು? ಟೋಟಲಿ ವಿ ಹ್ಯಾವ್ 12 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಕರೆಕ್ಟಾ? ಸೊ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಆಲ್ಸೋ ಒನ್ ಆಫ್ ದಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇನ್ ಇಂಡಿಯಾ. ಆ್ಯಂಡ್ ಇಲ್ಲಿ ಸುಮಾರು ಜನ IBPS PO, IBPS RRB PO ಎಕ್ಸಾಮಿನೇಷನ್ ಬರ್ದಿದ್ದೀರಿ, ರಿಸಲ್ಟಿಗೆ ವೇಟ್ ಮಾಡ್ತಾ ಇದ್ದೀರಿ, ಕರೆಕ್ಟಾ? If your attempts are less in that particular examination, no need to worry, because we have a very beautiful very good opportunity for your future here, right? So ಯಾಕಂತಂದ್ರೆ ಅಲ್ಲೆಲ್ಲ ಪ್ರಿಲಿಮ್ಸ್ ಬರಿಬೇಕು, ಮೇನ್ಸ್ ಬರಿಬೇಕು, ಆಮೇಲೆ ಇಂಟರ್ವ್ಯೂ ಹೋಗಬೇಕು, ಆಮೇಲೆ ನಿಮ್ಮ ಫೈನಲ್ ಜಾಬ್ ಸಿಗುತ್ತೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ, ಕರೆಕ್ಟಾ? ಸೊ ಈ ಪರ್ಟಿಕ್ಯುಲರ್ ನೋಟಿಫಿಕೇಶನ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವಾಟ್ ಆರ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್, and Mrinal sir is going to discuss in detail. So stay to the video and watch the video till the end. Fine. So we'll start with the new notification, sir. Okay, so, first of all, the notification, other notification ಅಂತಂದ್ರೆ ಲೋಕಲ್ ಬ್ಯಾಂಕ್ ಆಫೀಸರ್ ನೋಟಿಫಿಕೇಶನ್ LBO ಯಾವ ಬ್ಯಾಂಕ್ ಕಡೆ ಅಂತ ಅಂತಂದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಆಸ್ ಸರ್ ಟೋಲ್ಡ್, ಸರ್ ವೇಕೆನ್ಸಿ ಎಷ್ಟಿದೆ ಅಂತ ಕೇಳಿದ್ರೆ ದೇರ್ ಆರ್ ಟೋಟಲ್ 1500 ವೇಕೆನ್ಸೀಸ್, ಓಕೆ, ಇನ್ ಇಂಡಿಯಾ. ಅದರಲ್ಲಿ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ಕೇಳಿದರೆ ವೆರಿ ಗುಡ್ ನೋಡಿರಿ, ಇಲ್ಲಿ 300 ಕರ್ನಾಟಕದಲ್ಲಿದೆ, ನಮಗೆ ಕರ್ನಾಟಕದಲ್ಲಿ, ವಿಚ್ ಈಸ್ ಆಲ್ಮೋಸ್ಟ್ 20% ಆಫ್ ದ ಓವರ್ ಆಲ್ ವೇಕೆನ್ಸೀಸ್. ಓಕೆ, ಓವರ್ ಆಲ್ ವೇಕೆನ್ಸಿ ಇಂಡಿಯಾದಲ್ಲಿ ಎಷ್ಟು ಬಿಟ್ಟಿದಾರಲ್ಲ ಅದರಲ್ಲಿ 20% ನಮ್ಮ ಕರ್ನಾಟಕದಲ್ಲೇ ಇದೆ. ಸರ್ ಪೋಸ್ಟ್ ಅಂತ ನೀವು ಕೇಳ್ಬೋದು. ಪೋಸ್ಟ್ ಅಂತ ಕೇಳಿದರೆ ಪೋಸ್ಟ್ ಈಸ್ JMGS 1 ಅಂತಂದರೆ ಜೂನಿಯರ್ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲ್ 1 ಆಫೀಸರ್ ಅಂತ ಆಗ್ತೀರಾ. ದಿಸ್ ಈಸ್ ಈಕ್ವಲೆಂಟ್ ಟು ಯುವರ್ PO ಪೋಸ್ಟ್. PO ಲೆವೆಲ್ ಆಗ್ತಿರಲ್ಲ, IBPS RRB PO, ಅದರ ಈಕ್ವಲೆಂಟ್ ಇದೆ ಇದು. ಒನ್ ಸೆಕೆಂಡ್ ಸರ್, JMGS ಅಂದರೆ ಅವ್ರಿಗೆ ಗೊತ್ತಾಗಲ್ಲ ಸರ್, ಅವ್ರಿಗೆ ನೀಟಾಗಿ ಬೇರೆ ಥರ ಎಕ್ಸ್ಪ್ಲೇನ್ ಮಾಡೋಣ, ಸರಿನಾ? ಎಕ್ಸಾಂಪಲ್, ಈಗ ಬ್ಯಾಂಕಲ್ಲಿ ಒಂದು ಎಲ್ಲಕ್ಕಿಂತ ಬೇಸಿಕ್ ಯಾವುದಪ್ಪ ಅಂತಂದರೆ ಪೋಸ್ಟ್ ಯಾವುದಾಗತ್ತೆ? ಕ್ಲರ್ಕ್ ಅಂತ ಆಗುತ್ತೆ, ಕರೆಕ್ಟಾ? ಕ್ಲರ್ಕ್ ಎಲ್ಲರಿಗೂ ಗೊತ್ತಲ್ಲ, ಮಲ್ಟಿಪರ್ಪಸ್ ಆಫೀಸ್ ಅಸಿಸ್ಟೆಂಟ್ ಅಂತ. ಸೊ ಇದು ಕ್ಲರ್ಕ್ ಪೋಸ್ಟ್ ಅಂತೂ ಅಲ್ಲ, ಅದಕ್ಕಿಂತ ಹೈ ಲೆವೆಲು. ಅಂದರೆ ನೆಕ್ಸ್ಟ್ ಯಾವ ಸರ್ ನೀವೇನೋ ಹೇಳಿದ್ರಿ? PO ಅಂತ ಏನದು? ಪ್ರೊಬೇಷನರಿ ಆಫೀಸರ್ ಸ್ಕೇಲ್ 1 ಅಂದ್ರೆ ಏನಂತ? ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ, ಕರೆಕ್ಟಾ? ನೆಕ್ಸ್ಟ್ ಏನು ಬರುತ್ತೆ? ಸ್ಕೇಲ್ 2 ಅಂತ ಬರುತ್ತೆ, ಅದಕ್ಕೆ ನಾವೇನಂತೀವಿ? ಮ್ಯಾನೇಜರ್ ಅಂತ. ನೆಕ್ಸ್ಟ್ ಬರುತ್ತೆ ಸ್ಕೇಲ್ 3 ಅಂತ, ಇದಕ್ಕೆ ನಾವೇನಂತೀವಿ? ಸೀನಿಯರ್ ಮ್ಯಾನೇಜರು. ಸೊ ಈ ಪೋಸ್ಟ್ ಏನಿದೆಯಲ್ಲ, ದಿಸ್ ಪೋಸ್ಟ್ ಈಸ್ ಎಕ್ವಿವೆಲೆಂಟ್ ಟು ಲೋಕಲ್ ಬ್ಯಾಂಕ್ ಆಫೀಸರ್. ಸೊ ದಟ್ ಈಸ್ ವಾಟ್ Mrinal sir is telling, right? I hope you understood now. Yes. ಸರ್ ಇಲ್ಲಿ ತುಂಬಾ ಜನ ಆಸಕ್ತಿ ಇರ್ತಾರೆ, ಸರ್ ಸ್ಯಾಲ್ರಿ ಏನಿದೆ ಅಂತ. ಸ್ಯಾಲ್ರಿ ಬೇಸಿಕ್ ಪೇ ಈಸ್ 48,000 to 62,000. ಓಕೆ, ಇದು ಬೇಸಿಕ್ ಪೇ. ಬೇಸಿಕ್ ಪೇ ಅಲ್ಲಿ ನಿಮ್ಮ HRA ಅಲವೆನ್ಸಸ್ ಎಲ್ಲ ನಿಮ್ದು ಅಲವೆನ್ಸಸ್ ಸೇರಿ ಆಲ್ಮೋಸ್ಟ್ 75,000 to 80,000 ಆಗುತ್ತೆ ಸರ್. ನಿಜ? ಎಸ್ ಸರ್. IBPS PO ಗೆ ಸ್ಯಾಲರಿ ಇಲ್ವಲ್ರಿ? ಇಲ್ಲ ಸರ್. IBPS PO 70,000, ಅರೌಂಡ್ 65 to 70,000. Oh my god, nice. I think you can apply for this post. ವಿಚಾರ ಮಾಡೋದು ಅವಶ್ಯಕತೆ ಇಲ್ಲ, ಇಮಿಡಿಯೇಟ್ಲಿ ಅಪ್ಲೈ ಮಾಡಿ. ಎಸ್ ಸರ್. ನೆಕ್ಸ್ಟ್ ನೀವು ಕೇಳ್ಬೋದು, ಸರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂತೆ ಅಂತ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂತಂದರೆ ನೋಡಿ, ಫಾರ್ಮ್ 23 ಅಕ್ಟೋಬರಿಗೆ ಬಿಟ್ಟಿದ್ದಾರೆ. ಅಪ್ಲಿಕೇಶನ್ ಅಪ್ಲೈ ಮಾಡೋ ಡೇಟ್ 24th ಇಂದ ಸ್ಟಾರ್ಟ್ ಆಗಿದೆ ಸರ್. 23rd ಬಿಟ್ಟಿದ್ದಾರೆ, ಶಾರ್ಟ್ ನೋಟಿಸ್ ಕೊಟ್ಟಿದ್ದಾರೆ ಸರ್. 24th ಇಂದ ಅಪ್ಲೈ ಮಾಡೋದು ಸ್ಟಾರ್ಟ್ ಆಗಿದೆ. ಓಕೆ, 24th to 13th November ಇಸ್ ದ ಲಾಸ್ಟ್ ಡೇಟ್. 13th November ಇಸ್ ದ ಲಾಸ್ಟ್ ಡೇಟ್ ಟು ಅಪ್ಲೈ. ಓಕೆ, ಇದರಲ್ಲಿ ಯಾರಾದರೂ ಯಾವತ್ತು ಅಪ್ಲೈ ಮಾಡ್ತಿದ್ದೀರಲ್ಲ ಆ ದಿನ ನಿಮ್ದು ಡಿಗ್ರಿ ಸರ್ಟಿಫಿಕೇಟ್ ನಿಮ್ಮ ಕೈಯಲ್ಲಿ ಇರಬೇಕು. ಓಕೆ, ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಅಲ್ಲಿ CGPA SCGPL ಮಾರ್ಕ್ಸ್ ಇದ್ರೆ ಅದನ್ನ ನಿಮ್ಮ ಯೂನಿವರ್ಸಿಟಿ ಯಾವ ಥರ ಹೇಳಿದೆಲ್ಲ ಕನ್ವರ್ಷನ್ ಮಾಡೋಕೆ ಎಷ್ಟು ಮೈನಸ್ ಮಾಡಿ ಇಂಟು ಏನು ಮಾಡ್ಬೇಕಂತ ಆ ಕನ್ವರ್ಷನ್ ಮಾಡಿ ಪರ್ಸೆಂಟೇಜಲ್ಲಿ ನಮ್ಮ ಸ್ಕೋರ್ ಅಪ್ಲೈ ಮಾಡ್ಬೇಕು ಸರ್. ಸರ್ ಒಂದು ಡೌಟ್ ಇದೆ. ಎಸ್ ಎಸ್. ಪರ್ಸೆಂಟೇಜ್ ಏನೋ ಮಾತಾಡ್ತಾ ಇದ್ರಿ, 60% ಏನಾದರೂ ಕೇಳಿದಾರ? ಇಲ್ಲ ಸರ್, ಏನಿಲ್ಲ. ಡಿಗ್ರಿ ಇದ್ರೆ ಸಾಕು. ಡಿಗ್ರಿ ಇದ್ರೆ ಸಾಕು, ಎನಿ ಡಿಗ್ರಿ, ಜಸ್ಟ್ ಪಾಸ್ ಇದ್ರೆ ಸಾಕು. ನಿಮ್ಮ ಪರ್ಸೆಂಟೇಜ್ ಮಾತ್ರ ಹಾಕಬೇಕು. ಓಕೆ, ಇಷ್ಟೇ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ. ಏಜ್ ರಿಲೇಟೆಡ್ ಕೇಳಿದ್ರೆ ಸರ್ ನಾವು ಮಿನಿಮಮ್ ಏಜ್ 20 ಇದೆ ಸರ್. ಮಿನಿಮಮ್ 20 ಏಜ್ ಆಗಿರ್ಲೇಬೇಕು, ಮ್ಯಾಕ್ಸಿಮಮ್ 30 ಇರಬೇಕು. ಓಕೆ, ಏಜ್ ಇಸ್ 20 to 30 ಮಧ್ಯೆ ಇರಬೇಕು. ಓಕೆ, ಗಾಟ್ ಇಟ್ ಸರ್.
ಮತ್ತೆ ಇದರಲ್ಲಿ ಒಂದು ರಿಲ್ಯಾಕ್ಸೇಷನ್ ಇದೆ, ಇದು ನಮ್ದು ಜನರಲ್ ಕ್ಯಾಟಗರಿಗೆ ಆಯ್ತು ಸರ್. 30 ಲಿಮಿಟ್. ಎಸ್ ಸರ್. ಓಕೆ. OBC ದವ್ರಿಗೆ 3 years ಲಿಮಿಟ್ ಇದೆ ಸರ್, ಎಕ್ಸ್ಟ್ರಾ ಇದೆ. 33 ಏಜ್ ದವ್ರು ಇದ್ರು OBC ದವರು ಅಪ್ಲೈ ಮಾಡಬಹುದು. ಓಕೆ. SC/ST ದವರಿಗೆ 5 years ರಿಲ್ಯಾಕ್ಸೇಷನ್ ಇದೆ. ಓಕೆ. ಅದೇ ತರ PWBD ಅಂತಂದ್ರೆ ಪರ್ಸನ್ಸ್ ವಿತ್ ಬೆಂಚ್ಮಾರ್ಕ್ ಡಿಸಬಿಲಿಟಿ ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ಸಿಗೆ 10 years ಇದು ಇದೆ. ವೆರಿ ಗುಡ್. ಹಾ. ಎಸ್ ಸರ್. ಎಕ್ಸ್ ಸರ್ವಿಸ್ ಮ್ಯಾನ್. ಎಕ್ಸ್ ಸರ್ವಿಸ್. ಸೊ ಇಷ್ಟು ಜನಕ್ಕೆ ಇಷ್ಟು ಥರ ನಮಗೆ ರಿಲ್ಯಾಕ್ಸೇಷನ್ ಇದೆ. ಸೊ ನೋ ನೀಡ್ ಟು ವರಿ ಇಫ್ ಯು ಬಿಲಾಂಗ್ ಟು SC/ST OBC, ಇವನ್ ಇಫ್ ಯುವರ್ ಏಜ್ ಇಸ್ 30+, depending upon this relaxation you can apply. That is what he is saying, right? Yes. Next to education qualification ಏನು ಇರಬೇಕು ಸರ್? ಎನಿ ಡಿಗ್ರಿ ಸರ್. ಎನಿ ಡಿಗ್ರಿ. ಯಾವ್ದು ಪ್ರಾಬ್ಲಮ್. ಆರ್ಟ್ಸ್ ಮಾಡಿದ್ರೆ ಅಪ್ಲೈ ಮಾಡಬಹುದು. Yes sir. ಸೈನ್ಸ್? Yes sir. ಕಾಮರ್ಸ್? Yes sir. ಮ್ಯಾಥ್ಸ್ ಬರಬೇಕಲ್ಲ ಇಲ್ಲಿ? ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್. ಓಕೆ, ಈ ಪಾಯಿಂಟಿಗೆ ಬರ್ತಾ ಇದ್ದೀರಾ ಸರ್ ನೀವು? ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಅಂತಂದ್ರೆ ಮೇನ್ಲಿ ದೇರ್ ಆರ್ 4 ಸಬ್ಜೆಕ್ಟ್ಸ್. ಯಾವ್ದಂತ ಕೇಳಿದ್ರೆ ರೀಸನಿಂಗ್ ಮತ್ತೆ ಕಂಪ್ಯೂಟರ್, ಇದು ಎರಡು ಸೇರಿ 1 ಸಬ್ಜೆಕ್ಟ್. ಓಕೆ. 45 ಕ್ವಶನ್ಸ್ ಇದೆ, 60 ಮಾರ್ಕ್ಸ್ ಇದೆ. ಓಕೆ. ನೆಕ್ಸ್ಟ್ ನಿಮ್ಮ ಮ್ಯಾಥ್ಸ್ ಕೇಳಿದ್ರೆ ಮ್ಯಾಥ್ಸ್ 35 ಕ್ವಶನ್ 60 ಮಾರ್ಕ್ಸ್ ಇದೆ. ಒಂದ್ಸಲ ಸರ್, ಒಂದ್ ಸೆಕೆಂಡ್ ಅದು ತೋರ್ಸೇ ಬಿಡೋಣ ಅವ್ರಿಗೆ, ಒಂದು ಐಡಿಯಾ ಬಂದ್ಬಿಡುತ್ತೆ. ಎಸ್. ಸೊ ಇದನ್ನು ಸ್ವಲ್ಪ ಝೂಮ್ ಮಾಡಿಬಿಡಿ ನೀವೇ. ಓಕೆ. ಸೊ ಇದು ಎಕ್ಸಾಮಿನೇಷನ್ ಸ್ಟ್ರಕ್ಚರು. ಐ ಹೋಪ್ ಯು ಕ್ಯಾನ್ ಸಿ. ನಿಮಗೆ ಮೆಂಟಲ್ ಎಬಿಲಿಟಿ ಬಂದರೆ ಯು ಕ್ಯಾನ್ ಅಪ್ಲೈ ಫಾರ್ ದಿಸ್ ಪರ್ಟಿಕ್ಯುಲರ್ ಪೋಸ್ಟ್. ಮೆಂಟಲ್ ಎಬಿಲಿಟಿ ಅಂದರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂದರೆ ಮ್ಯಾಥ್ಸು ಮತ್ತು ರೀಸನಿಂಗ್ ಅಲ್ವಾ, ಅದೇ ಮೇನ್ ಸಬ್ಜೆಕ್ಟ್ಸು. ಸರ್ ಹೇಳಿ. ನೋಡಿ, ಇಲ್ಲಿ ರೀಸನಿಂಗ್ ಮತ್ತೆ ಕಂಪ್ಯೂಟರ್ 45 ಕ್ವಶನ್ಸ್ 60 ಮಾರ್ಕ್ಸ್ 60 ಮಿನಿಟ್ಸ್ ಇದೆ. ನೆಕ್ಸ್ಟ್ ಜನರಲ್ ಎಕನಾಮಿ ಆ್ಯಂಡ್ ಬ್ಯಾಂಕಿಂಗ್ ಅವೇರ್ನೆಸ್, ಇದರಲ್ಲಿ ನಿಮ್ಮದು ಮೇನ್ ಕೇಳೋದು ಕರೆಂಟ್ ಅಫೇರ್ಸ್. ಅದು 40 ಕ್ವಶನ್ಸ್ 40 ಮಾರ್ಕ್ಸ್ ಇದೆ, ಅಂದರೆ ಪರ್ ಕ್ವಶನ್ 1 ಮಾರ್ಕ್ಸ್ ಆ್ಯಂಡ್ 35 ಮಿನಿಟ್ಸ್ ಇದೆ. ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಅಂತಂದರೆ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ದಿಸ್ ಈಸ್ ನಥಿಂಗ್ ಬಟ್ ಯುವರ್ ಮ್ಯಾಥ್ಸ್. ಇಲ್ಲಿ DI ಮತ್ತು ಅರ್ಥಮೆಟಿಕ್ ಟಾಪಿಕ್ಸ್ ಮೇನ್ಲಿ ಕೇಳ್ತಾರೆ. ಓಕೆ. ಓಕೆ. ಇದರಲ್ಲಿ ನಂಬರ್ ಆಫ್ ಕ್ವಶನ್ಸ್ 35 ಇದೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 60 ಇದೆ, ಟೈಮ್ ನೋಡಿ 45 ಮಿನಿಟ್ಸ್ ಇದೆ. ಓಕೆ. ಓಕೆ. Next, fourth main subject is English language. There are 35 questions and 40 marks. So time ಇದಕ್ಕೆ 40 minutes ಇದೆ. ನೀವು ಎಲ್ಲ ಆ್ಯಡ್ ಮಾಡಿದರೆ 155 ಕ್ವಶನ್ಸ್ ಇದೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 200 ಇದೆ, ಆ್ಯಂಡ್ ದ ಟೈಮ್ ಈಸ್ 180. ನೋಟ್ ಮಾಡ್ಕೊಳ್ರಿ, ಇದು 180 ಮಿನಿಟ್ಸ್ ಅಂದರೆ 3 hours. ಸರ್ ಇದು ಜಾಸ್ತಿ ಆಯಿತು ಟೈಮು. IBPS POಗೆಲ್ಲ 2 hours ಇರುತ್ತೆ, ಕರೆಕ್ಟಾ? ಸೊ ವಿಲ್ ಬಿ ಅಟೆಂಪ್ಟಿಂಗ್ ದ ಎಕ್ಸಾಮಿನೇಷನ್ ಇನ್ 2 hours. ಬಟ್ ಹಿಯರ್ ವಿ ಹ್ಯಾವ್ 1 hour ಎಕ್ಸ್ಟ್ರಾ. ಎಸ್ ಸರ್, 3 hours ಇದೆ. ಅಡ್ವಾಂಟೇಜ್ ಸರ್, ತುಂಬಾ ನಾವು ಜಾಸ್ತಿ ಅಟೆಂಪ್ಟ್ ಮಾಡಬಹುದು. ಎಸ್ ಸರ್, ದಿಸ್ ಇಸ್ ದ ಗ್ರೇಟ್ ಅಡ್ವಾಂಟೇಜ್. ಅದಾದ್ಮೇಲೆ ಒಂದು ಬರೀ ಎಲಿಜಿಬಿಲಿಟಿ ಟೆಸ್ಟ್ ಮಾಡೋಕ್ಕೆ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಒಂದು ಲೆಟರ್ ರೈಟಿಂಗ್ ಅಂಡ್ ಎಸ್ಸೆ ಅಂತ ಕೇಳ್ತಾರೆ. ಓಕೆ, ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ ಇದು. ಇದರಲ್ಲಿ ನಿಮಗೆ 2 ಕ್ವಶನ್ ಕೇಳ್ತಾರೆ. 1 ಈಸ್ ಆನ್ ಲೆಟರ್ ರೈಟಿಂಗ್ ಅಂಡ್ 1 ಈಸ್ ಆನ್ ಎಸ್ಸೆ. ಓಕೆ, ಅದು 25 ಮಾರ್ಕ್ಸಿಗಿದೆ. ಇಂಗ್ಲಿಷ್ ಅಲ್ಲಿ ಕೀಬೋರ್ಡ್ ಮೇಲೆ ಟೈಪ್ ಮಾಡಬೇಕು ನೀವು. ಓಕೆ, ಯು ಹ್ಯಾವ್ ಟು ಟೈಪ್ ಇಟ್ ಆನ್ ಕೀಬೋರ್ಡ್. ಪೆನ್ ಅಲ್ಲಿ ಪೇಪರ್ ಅಲ್ಲಿ ಬರೆಯೋದು ಏನು ಇರೋಲ್ಲ. ಓಕೆ, ಅದು ಮಷಿನ್ ಕಂಪ್ಯೂಟರ್ ಚೆಕ್ ಮಾಡುತ್ತೆ ನಿಮ್ಮದು. ಯು ಮೀನ್ ಟು ಸೇ ದಿಸ್ ಈಸ್ ಆಬ್ಜೆಕ್ಟಿವ್ ಟೆಸ್ಟ್ ಅಂಡ್ ದಿಸ್ ಈಸ್ ಡಿಸ್ಕ್ರಿಪ್ಟಿವ್ ಟೆಸ್ಟ್. ಸೊ 2 ಥರ ಬರುತ್ತೆ ಈಗ. ಸೊ ಅದು ಇಮಿಡಿಯೇಟ್ ಆಗಿ ನೀವು ಎಕ್ಸಾಮ್ ಆದ್ಮೇಲೆ ಬರಿಬೇಕಾಗುತ್ತೆ. ಸರ್ ಇದರಲ್ಲಿ ಏನಾದರೂ ಸೆಕ್ಷನಲ್ ಕಟ್ ಆಫ್ ಅಂತ ಏನಾದರೂ ಇದೆಯಾ? ಎಸ್ ಸರ್, ಪ್ರತಿ ಒಂದು ಸಬ್ಜೆಕ್ಟಿಗೂ ಸೆಕ್ಷನಲ್ ಕಟ್ ಆಫ್ ಇರುತ್ತೆ, ಮತ್ತೆ ಓವರ್ ಆಲ್ ಕಟ್ ಆಫ್ ಅನ್ನೋದು ಇರುತ್ತೆ. ಸೆಕ್ಷನಲ್ ಕಟ್ ಆಫ್ ನಾವು ಕ್ಲಿಯರ್ ಮಾಡ್ಬೇಕು ಸರ್, ಮತ್ತೆ ಓವರ್ ಆಲ್ ಕಟ್ ಆಫ್ ಕ್ಲಿಯರ್ ಮಾಡಬೇಕು. ಓವರ್ ಆಲ್ ಕಟ್ ಆಫ್ ಅಲ್ಲಿ ಒಂದು ಸರ್ಟನ್ ಕಟ್ ಆಫ್ ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಆ ರೈಟ್ಸ್ ಆ ಬ್ಯಾಂಕ್ ಅವ್ರ ಕಡೆನೇ ಇದೆ. ಅದನ್ನ ಯಾರು ದಾಟ್ತಿರಲ್ಲ ಅಥವಾ ಅದನ್ನ ಜಸ್ಟ್ ಟಚ್ ಮಾಡ್ತಿರಲ್ಲ ಆ ಕಟ್ ಆಫ್ ನ, ದೋಸ್ ಕ್ಯಾಂಡಿಡೇಟ್ಸ್ ಆರ್ ಎಲಿಜಿಬಲ್ ಫಾರ್ ದ ಇಂಟರ್ವ್ಯೂ. ಓಕೆ. ಸೊ ವೇಕೆನ್ಸಿ ಈಗ 1500. ಅವ್ರು ಎಷ್ಟು ಜನ ಸೆಲೆಕ್ಟ್ ಮಾಡ್ಬೋದು ಇಂಟರ್ವ್ಯೂಗೆ ನಿಮ್ಮ ಪ್ರಕಾರ? ಇಂಟರ್ವ್ಯೂಗೆ ಒಂದು ಪೋಸ್ಟಿಗೆ 3 ಜನನ್ನ ತಗೋತಾರೆ. ಮೆನ್ಷನ್ ಮಾಡಿದ್ದಾರೆ ಅದನ್ನ ಸರ್ಕ್ಯುಲರ್ ಗೈಡ್ಲೈನ್ಸ್ ಅಲ್ಲಿ, ನೋಟಿಫಿಕೇಶನ್ ಅಲ್ಲಿ. ವೆರಿ ಗುಡ್. ಅಂದ್ರೆ 1500 ವೇಕೆನ್ಸಿ ಆಲ್ ಓವರ್ ಇಂಡಿಯಾ. ಸೊ ಅಂದ್ರೆ 15 into 3 ಅಂದ್ರೆ 4500 ಟಾಪರ್ಸ್ ವಿಲ್ ಬಿ ಸೆಲೆಕ್ಟೆಡ್. ಬಟ್ ಇಲ್ಲಿ ಏನಿದೆ ಸರ್ಕಲ್ ವೈಸ್ ಇದೆ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ 300 ವೇಕೆನ್ಸಿ ಇದಾವಂತ ಮುಂಚೆನೆ ತೋರಿಸಿದ್ದಾರೆ ಈಗ. ಸೊ ನೀವು ಕರ್ನಾಟಕದಿಂದ ಅಪ್ಲೈ ಮಾಡುವಾಗ ನೀವು ಏನಾದರೂ ಟಾಪ್ 900 ಅಲ್ಲಿ ಬಂದ್ರೆ ಯು ವಿಲ್ ಬಿ ಎಲಿಜಿಬಲ್ ಫಾರ್ ಇಂಟರ್ವ್ಯೂ. ಸರ್ ಈಗ ಬೇರೆ ಸ್ಟೇಟ್ದವ್ರು ನಮ್ಮ ಸ್ಟೇಟಲ್ಲಿ ಅಪ್ಲೈ ಮಾಡ್ಬೋದಾ? ಮಾಡ್ಬೋದು ಸರ್, ಆದರೆ ಒಂದು ಕ್ರೈಟೀರಿಯಾ ಇದೆ. ಇಂಟರ್ವ್ಯೂಕ್ಕಿಂತ ಮುಂಚೆ, ಈ ಎಕ್ಸಾಮ್ ಆದ್ಮೇಲೆ ಇಂಟರ್ವ್ಯೂಕ್ಕಿಂತ ಮುಂಚೆ ಒಂದು LPT ಅಂತ ತಗೋತಾರೆ. ದಟ್ ಈಸ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ. ಓಕೆ, ನಾವು ಯಾವುದೇ ಸ್ಟೇಟಲ್ಲಿ ಅಪ್ಲೈ ಮಾಡ್ಬೋದು. 10 ಸ್ಟೇಟ್ಸಿಗೆ ಈ ವೇಕೆನ್ಸಿ ಬಿಟ್ಟಿದ್ದಾರೆ. ಆ 10 ಸ್ಟೇಟ್ಸಲ್ಲಿ ಯಾವುದೇ ಸ್ಟೇಟಲ್ಲಿ ನಾವು ಅಪ್ಲೈ ಮಾಡ್ಬೋದು. ಆದರೆ ಈ ಫಾರ್ ಎಕ್ಸಾಂಪಲ್ ನಾನು ಕರ್ನಾಟಕದಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತಂದ್ರೆ, ಕರ್ನಾಟಕದಲ್ಲಿ ನನಗೆ 10th ಅಲ್ಲಿ ಅಥವಾ 12th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಕನ್ನಡ ಆಸ್ ಎ ಲ್ಯಾಂಗ್ವೇಜ್ 1 ಕಲ್ತಿದ್ರೆ ಆ LPT ಟೆಸ್ಟ್ ಕೊಡಬೇಕಂತಿಲ್ಲ.
ಕಲ್ತಿದ್ರೆ ಅವಶ್ಯಕತೆ ಇಲ್ಲ. ಇಲ್ಲ 10th ಕಲ್ತಿರ್ಲಿಲ್ಲ ಸರ್ಟಿಫಿಕೇಟ್ ಅಂದ್ರೆ ಅಲ್ಲಿ ಮಾತ್ರ. ಇರಬೇಕು ಅದು. ಕಲ್ತಿರ್ಲಿಲ್ಲ ಅಂದ್ರೆ ಮಾತ್ರ. ಎಸ್ ಸರ್. ಸೊ ಏನ್ ಕೇಳ್ಬೋದಲ್ಲಿ ನಿಮ್ ಪ್ರಕಾರ LPT ಅಲ್ಲಿ? ಸರ್ಟಿಫಿಕೇಟ್ ಯಾವ ತರ ಕೊಡ್ತಾರೆ ಅಂತಂದ್ರೆ ಸರ್, ನಮ್ 10th ಅಲ್ಲಿ ಒಂದು ಸಬ್ಜೆಕ್ಟ್ ಅಂತ 10th ಮಾರ್ಕ್ಸ್ ಕಾರ್ಡ್ ಅಥವಾ 12th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಅದಿರಬೇಕು. ಇಲ್ಲ ಅಂತಂದ್ರೆ LPT ಅಂತಂದ್ರೆ ಕಾಮನ್ ಎಸ್ಸೆ ರೈಟಿಂಗ್. ಓಕೆ, ಒಟ್ ಆ ಲ್ಯಾಂಗ್ವೇಜ್ ಎಷ್ಟು ಚೆನ್ನಾಗಿ ಕಲ್ತಿದಾರ ಅನ್ನೋದು. ಎಸ್ ಅದಾಯ್ತು. ಇದು ಆಗೋದು ಇಂಟರ್ವ್ಯೂಕ್ಕಿಂತ ಮುಂಚೆ. ಇದು ಎಕ್ಸಾಮ್ ಫಿನಿಶ್ ಆದ್ಮೇಲೆ, ಈ ಎಕ್ಸಾಮ್ ಫಿನಿಶ್ ಆದ್ಮೇಲೆ ಯಾರ್ಯಾರು ಸೆಲೆಕ್ಟ್ ಕಟ್ ಆಫ್ ಸ್ಕೋರ್ ಕ್ಲಿಯರ್ ಮಾಡ್ತಿರಲ್ಲ ಅವರಿಗೆ LPT ಇಂಟರ್ವ್ಯೂಕ್ಕಿಂತ ಮುಂಚೆ ಕೇಳ್ತಾರೆ. ಓಕೆ, ಇಂಟರ್ವ್ಯೂಕ್ಕಿಂತ ಮುಂಚೆ LPT ಆಗುತ್ತೆ. ಎಸ್. ಸೊ ಈಗ ಒಂದು ಕೆಲಸ ಮಾಡೋಣ ನಾವು. ಈಗ ಈ ರೀಸನಿಂಗ್ ಅನ್ನೋದು ಸಬ್ಜೆಕ್ಟ್ ನಿಮ್ಗೆ ಗೊತ್ತು, ಸ್ವಲ್ಪ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಬ್ಯೂಟಿಫುಲ್ ಸಬ್ಜೆಕ್ಟ್. ನೀವು ಕಲ್ತಿದ್ದೀರಾ ಆಲ್ರೆಡಿ. ಸೋ ಮೆನಿ ಬ್ಯಾಚಸ್ ವಿ ಹ್ಯಾವ್ ಟಾಟ್ ಹೌ ಟು ಸಾಲ್ವ್ ದ ರೀಸನಿಂಗ್ ಕ್ವಶನ್ಸ್. ಬೇಸಿಕಲಿ ಇಲ್ಲಿ ಟೈಮ್ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಕಂಪ್ಯೂಟರ್ ಆಪ್ಟಿಟ್ಯೂಡ್ ನಿಮ್ಗೆ ಗೊತ್ತು. ಈ ಜನರಲ್ ಅಥವಾ ಎಕಾನಮಿ ಅಥವಾ ಬ್ಯಾಂಕಿಂಗ್ ಅವೇರ್ನೆಸ್ ಅಂತಂದರೆ ಯು ಹ್ಯಾವ್ ಟು ಫೋಕಸ್ ಮೋರ್ ಆನ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ಫೈನಾನ್ಷಿಯಲ್ ಸೆಕ್ಟರ್. ಈಗ ಫೈನಾನ್ಷಿಯಲ್ ಸೆಕ್ಟರ್ ಅಂತಂದರೆ ಬ್ಯಾಂಕಿಂಗ್ ಸೆಕ್ಟರು, ಇನ್ಶೂರೆನ್ಸ್ ಸೆಕ್ಟರು, ಅಥವಾ ಸ್ಟಾಕ್ ಮಾರ್ಕೆಟು, ಅಥವಾ ಎನಿಥಿಂಗ್ ವಿಚ್ ಈಸ್ ರಿಲೇಟೆಡ್ ಟು ಮಿನಿಸ್ಟ್ರಿ ಆಫ್ ಫೈನಾನ್ಸು ಅಥವಾ RBI. ಕರೆಕ್ಟ್ ಅಲ್ವಾ ಸರ್? ಎಸ್. ಅದು ಬಿಟ್ಟು ಏನಾದರೂ ನಾವು ಈಗ ಬೇರೆ ಜನರಲ್ ನಾಲೆಜ್ ಓದೋ ಅವಶ್ಯಕತೆ ಇದೆಯಾ? ಸ್ವಲ್ಪ ಗೌರ್ಮೆಂಟ್ ಸ್ಕೀಮ್ಸ್ ಅದು ಇದು ನೋಡ್ಕೋ. ಗೌರ್ಮೆಂಟ್ ಸ್ಕೀಮ್ಸ್ ಬರ್ಬೋದು. ಎಸ್ ಸರಿ, ಓಕೆ. ಅದು ಬಿಟ್ಟು ಸ್ಪೋರ್ಟ್ಸ್ ರಿಲೇಟೆಡ್ ಅಷ್ಟೊಂದು ಕೇಳೋದಿಲ್ಲ. ಬೇರೆ ಎಕ್ಸಾಮ್ ಕಂಪೇರ್ ಮಾಡಿದ್ರೆ ಎಲ್ಲೋ 1-2 ಕ್ವಶನ್ ಬಂದ್ರೆ ಬರ್ಬೋದು. ಅಂದ್ರೆ ನಾವು ಅದನ್ನ ಇಗ್ನೋರ್ ಮಾಡ್ಬೋದು ಅಂತೀರಿ? ಮಾಡ್ಬೋದು ಸರ್. ಅದನ್ನ ಇಗ್ನೋರ್ ಮಾಡಿದ್ರು ನಾವು ಈ ಸೆಷನ್ ನ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಅಂದ್ರೆ ನಿಮ್ ಪ್ರಕಾರ ನಾವು ಜಸ್ಟ್ ಫೈನಾನ್ಷಿಯಲ್ ಅವೇರ್ನೆಸ್ ಅಷ್ಟೇ ಓದಿದ್ರೆ ನಮ್ಮ ಸ್ಕೋರು ಆರಾಮಾಗಿ ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿ? ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಆಗೋದು ಅಷ್ಟೇ ಅಲ್ಲದೆ ಸರ್, ಇದು 40 ಮಾರ್ಕ್ಸ್ ಇದೆ ಅಲ್ಲ, ಅದರಲ್ಲಿ ನಾವು ಅಟ್ಲೀಸ್ಟ್ 25 to 28 ಮಾರ್ಕ್ಸ್ ಗ್ಯಾರಂಟಿ ಅದರಿಂದ. ಸೊ ಸರ್ ಹೇಳೋದು ಹಂಗೆ ಏನಂತಂದರೆ, ಕರೆಂಟ್ ಅಫೇರ್ಸ್ ಬೇಸಿಕಲಿ ಫೋಕಸಿಂಗ್ ಆನ್ ಫೈನಾನ್ಷಿಯಲ್ ಸೆಕ್ಟರ್ ಮಾಡಿದರೆ ಸಾಕು. ಆಲ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಅಟೆಂಡೆಡ್ ದ ಕ್ಲಾಸಸ್ ಫ್ರಮ್ 101 to B03, ಐ ಹೋಪ್ ಯು ಪೀಪಲ್ ಆರ್ ವಾಚಿಂಗ್ ದಿಸ್ ವಿಡಿಯೋ. ಅದು ಬಿಟ್ಟು ಕೂಡ ದ ಪೀಪಲ್ ಹೂ ಆರ್ ಪ್ರಿಪೇರಿಂಗ್ ಆನ್ ದೇರ್ ಓನ್, so people focus on this particular notification and apply as early as possible because it is a golden opportunity. The salary is more than IBPS PO salary. Yes sir. So ಅದಕ್ಕೆ ಮತ್ತೆ ಏನಾದರೂ ಹೇಳ್ಬೇಕಂತೀರಾ ಸರ್? ಇದಾದ ತಕ್ಷಣ ನಾವು ನೆಕ್ಸ್ಟ್ ನೋಡ್ಬೇಕಂತಂದ್ರೆ ಮತ್ತೆ ಏನು ಎಲಿಜಿಬಿಲಿಟಿ ಇದೆ ಸರ್ ಅಂತಂದ್ರೆ, ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಹೇಳಿದ್ದೆ. ಇಲ್ಲಿ ನಾವು ಸರ್ಕಲ್ ಬಗ್ಗೆ ನೋಡೋಣ. ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಸರ್ಕಲ್ ಇದೆ ಅಂತ. ಎಸ್, ಫಸ್ಟ್ ನಮ್ದು ಬೆಂಗಳೂರು ಒಂದು ಸರ್ಕಲ್ ಇದೆ, ಬೆಳಗಾವಿ ಇದೆ, ದಾವಣಗೆರೆ, ಧಾರವಾಡ, ಹುಬ್ಳಿ ಎರಡು ಒಂದೇ ಸರ್ಕಲ್ ಇದು. ನೆಕ್ಸ್ಟ್ ಕಲಬುರ್ಗಿ, ಅದಕ್ಕೆ ನಾವು ಗುಲ್ಬರ್ಗಾನು ಅಂತೀವಿ. ನೆಕ್ಸ್ಟ್ ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಷ್ಟು ಡಿಸ್ಟ್ರಿಕ್ಟ್ಸ್ ಇದಾವೆ. ಓಕೆ, ಈ ಡಿಸ್ಟ್ರಿಕ್ಟ್ಸ್ ಅಲ್ಲಿ ನೀವು ಯಾವ್ದಾದ್ರು ಚೂಸ್ ಮಾಡಿ ಅಪ್ಲೈ ಮಾಡಬೇಕಾದ್ರೆ ಯಾವ್ದಾದ್ರು ಒಂದು ಸರ್ಕಲ್ ಚೂಸ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಡಿಪೆಂಡಿಂಗ್ ಅಪಾನ್ ಯುವರ್ ಸ್ಕೋರ್ ಯುವರ್ ಪ್ರಯಾರಿಟಿ ವಿಲ್ ಬಿ ಗಿವನ್. ಓಕೆ, ಇದು ಎಕ್ಸಾಮಿನೇಷನ್ ಸೆಂಟರ್ ಅಲ್ಲ, ಸರ್ಕಲ್. ಓಹೋ, ವೆರಿ ನೈಸ್. ಐ ಥಾಟ್ ಇದು ಸರ್ಕಲ್, ಇದು ಎಕ್ಸಾಮಿನೇಷನ್ ಸೆಂಟರ್ ಅನ್ಕೊಂಡ್ಬಿಟ್ಟೆ ನಾನು. ಇಫ್ ನೋಡಿ ಸರ್, ನಾನು ಧಾರವಾಡ ಆಪ್ಟ್ ಮಾಡಿದ್ದೀನಿ ಇವಾಗ. ಎಕ್ಸಾಮ್ ಕ್ಲಿಯರ್ ಆಯ್ತು, ಒಳ್ಳೆ ಸ್ಕೋರ್ ಇಂದ ಕ್ಲಿಯರ್ ಆಯ್ತು ಅಂತಂದ್ರೆ ನನಗೆ ಧಾರವಾಡ ಸರ್ಕಲ್ಲೇ ಕೊಡ್ತಾರೆ. 10 years ನಾನು ಈ ಧಾರವಾಡಲ್ಲೇ ಇರೋದು. 10 years ಧಾರವಾಡ ಬಿಟ್ಟು ಎಲ್ಲೂ ಶಿಫ್ಟ್ ಮಾಡೋದು. ದಟ್ ಈಸ್ ದ ರೀಸನ್ ಇದಕ್ಕೊಂದು ಪೋಸ್ಟ್ ಹೆಸರು ಲೋಕಲ್ ಬ್ಯಾಂಕ್ ಆಫೀಸರ್ ಅಂತ, PO ಅಂತಲ್ಲ. ಗೈಸ್, ಯಾರಿಗೆ ಮನೆ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ, ಮನೇಲಿ ಕುತ್ಕೊಂಡೆ ಕೆಲಸ ಮಾಡ್ಬೇಕಂತಿದ್ದೀರಾ, ದಯವಿಟ್ಟು ನಿಯತ್ತಾಗಿ ಎಕ್ಸಾಮ್ನ ಪ್ರಿಪೇರ್ ಮಾಡಿ, ಫಸ್ಟ್ ಅಪ್ಲೈ ಮಾಡಿ, ಓದಿ, ಪಾಸಾಗಿ ಮನೆ ಹತ್ರನೇ ಜಾಬ್ ಸಿಗುತ್ತೆ ವಿತ್ 75,000+ rupees ಸ್ಯಾಲ್ರೀಸ್. ನೋಡಿ ಸರ್, ಇದರಲ್ಲಿ ಬರೀ 1 ಪೇಪರ್ ಮಾತ್ರ ಇದೆ. ಆ 1 ಪೇಪರ್ ಆದ್ಮೇಲೆ ಮೇನ್ಸ್ ಕೊಡ್ಬೇಕಂತಿಲ್ಲ, ಏನಿಲ್ಲ. ಡೈರೆಕ್ಟ್ಲಿ ಇಂಟರ್ವ್ಯೂ ಆದ್ಮೇಲೆ ಡೈರೆಕ್ಟ್ಲಿ ಪೋಸ್ಟ್. So that is the biggest advantage. No prelims, no mains. Whatever the examination we are rating, that is nothing but mains. ಕರೆಕ್ಟಾ ಸರ್? ಇನ್ನೊಂದು ಸಣ್ಣ ಡೌಟ್ ಇತ್ತು. ಎಸ್ ಸರ್. ನಾವು ಮರ್ತು ಬಿಟ್ವಿ. ಏನಂತಂದರೆ, ಎಕ್ಸಾಮಿನೇಷನಲ್ಲಿ 4 ಸಬ್ಜೆಕ್ಟ್ ಇತ್ತಲ್ಲ, ಎಸ್, ಒಂದೊಂದಕ್ಕೆ ಇಷ್ಟಿಷ್ಟು ಮಾರ್ಕ್ಸ್ ಅಂತ. ಇದು ನೆಗೆಟಿವ್ ಮಾರ್ಕಿಂಗ್ ಏನಾದರೂ ಇದೆಯಾ? ಎಸ್, ನೆಗೆಟಿವ್ ಮಾರ್ಕಿಂಗ್ ಇದೆ ನೋಡಿ. 1 ಕ್ವಶನ್ ನೀವು ರಾಂಗ್ ಮಾಡಿದರೆ ಅದ್ರದ್ದು 1/4 ಹೋಗುತ್ತೆ. 1/4 ಅಂತಂದರೆ 0.25 ಮಾರ್ಕ್ಸ್ ನಿಮ್ಮದು ಕಟ್ ಆಗುತ್ತೆ, ನೆಗೆಟಿವ್ ಅಲ್ಲಿ ಹೋಗುತ್ತೆ. ಎಸ್, 1 ಕ್ವಶನ್ ರಾಂಗ್ ಆದರೆ 0.25 ಮಾರ್ಕ್ಸ್ ನಿಮ್ಮದು ಕಟ್ ಆಗುತ್ತೆ. ಎಸ್ ಸರ್, ಅದು ಒಂದಿದೆ. ಬಟ್ ಅದರಲ್ಲಿ ಏನಾಗಿದೆ ಅಂತಂದರೆ, ಸ್ವಲ್ಪ ಸಬ್ಜೆಕ್ಟ್ಸಲ್ಲಿ ಒಂದೊಂದು ಕ್ವಶನ್ಗೆ 1 ಮಾರ್ಕ್ ಇಲ್ಲ, ಜಾಸ್ತಿ ಇದೆ. ಸೊ ಯಾವ ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಅಲೋಟೆಡ್ ಆಗಿದೆ ಅದರದ್ದು 1/4 ಕಟ್ ಮಾಡ್ತಾರೆ ಅವರು. ಸಪೋಸ್ ಈಗ ಒಂದು ಕ್ವಶನ್ಗೆ 1.5 ಮಾರ್ಕ್ಸ್ ಇರ್ಬೋದು. ಸೊ 1.5 ಮಾರ್ಕ್ಸ್ ಆಫ್ 1/4 ವಿಲ್ ಬಿ ಡಿಡಕ್ಟೆಡ್ ಆಸ್ ಅ ಪೆನಾಲ್ಟಿ ಆನ್ಸರ್. ಕರೆಕ್ಟ್ ಅಲ್ವಾ ಸರ್? 0.27 ಸಮಥಿಂಗ್. ಐ ಥಿಂಕ್ ನಮ್ಮ ಸ್ಟೂಡೆಂಟ್ಸ್ಗೆ ಇದು ಅರ್ಥ ಆಯಿತು, ಅವ್ರು ಇಮಿಡಿಯೇಟ್ ಅಪ್ಲೈ ಮಾಡ್ತಾರೆ ಅಂತೀನಿ. ಬಟ್ ಅಪ್ಲೈ ಹೆಂಗೆ ಮಾಡೋದು? ಫೀಸ್ ಎಷ್ಟು? ಫೀಸ್ ನೋಡಿ ಸರ್, ಜನರಲ್ ಕ್ಯಾಟಗರಿ ಆ್ಯಂಡ್ OBC, ಜನರಲ್ ಆ್ಯಂಡ್ OBC ಅವರಿಗೆ
850 ಇದೆ, 850 rupees. ಇದು ಇನ್ಕ್ಲೂಡಿಂಗ್ GST. ನೆಕ್ಸ್ಟ್ SC ST ಆ್ಯಂಡ್ PWBD ಆ್ಯಂಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಇವರಿಗೆ 175 rupees ಮಾತ್ರ ಇದೆ. ಸರ್ ಇದರಲ್ಲಿ ಟ್ಯಾಕ್ಸ್ ಇನ್ಕ್ಲೂಡೆಡ್? GST ಟ್ಯಾಕ್ಸ್ ಇನ್ಕ್ಲೂಡೆಡ್ ಸರ್ ಅದರಲ್ಲಿ. ಇದರಲ್ಲೂ ಇನ್ಕ್ಲೂಡಿಂಗ್, ಎಸ್ ಸರ್ ಇನ್ಕ್ಲೂಡಿಂಗ್. ಇದಿಷ್ಟು ಬಿಟ್ರೆ ಮತ್ತೇನು ಕಟ್ಟಬೇಕಂತಿಲ್ಲ ಎಕ್ಸ್ಟ್ರಾ. ಗೈಸ್ ದೀಪಾವಳಿ ಬರ್ತಾ ಇದೆ, ದೀಪಾವಳಿ ನೆಕ್ಸ್ಟ್ ವೀಕಲ್ಲಿ ಇದೆ. ಇವತ್ತು ಆ್ಯಂಡ್ ಇಲ್ಲಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು 13th ಅಂತ ನೋಟಿಫಿಕೇಶನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದು ದೀಪಾವಳಿ ಟೈಮಲ್ಲಿ ನೀವು ಅಪ್ಲೈ ಮಾಡ್ಬೋದು, ಇಲ್ಲ ಅಂದರೆ ದೀಪಾವಳಿಗಿಂತ ಮುಂಚೆ ಅಪ್ಲೈ ಮಾಡ್ಬೋದು. ಒಟ್ ಈ ದೀಪಾವಳಿಗೆ ಒಂದು ಒಳ್ಳೆ ಸುದ್ದಿ ಬಂದಿದೆ, ದಟ್ ಈಸ್ ಲೋಕಲ್ ಬ್ಯಾಂಕ್ ಆಫೀಸರ್ ನೋಟಿಫಿಕೇಶನ್ ಆಫ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. So this is about the notification. I hope you people have understood this particular video, and I thank Mr. Mrunal. And ಅವ್ರದ್ದು ಡೈಲಿ ಕ್ಲಾಸ್ ಬರ್ತಾ ಇದೆ ಈ ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್ಗೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಬೇಸಿಕ್ಸ್ ಆಯ್ತಾ? ಬೇಸಿಕ್ಸ್ ಆಗಿದೆ ಸರ್, ಸಿಂಪ್ಲಿಫಿಕೇಶನ್ ಆಗಿದೆ. ನೆಕ್ಸ್ಟ್ ಮಂಡೇ ಅಂತ ಅಪ್ರಾಕ್ಸಿಮೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಯಾವ ಟೈಮಿಗೆ ತಗೋತಾ ಇದ್ದೀರಿ ಸರ್? ಈವ್ನಿಂಗ್ 6:30 to 7:30 ಆಗುತ್ತೆ ಆಲ್ಮೋಸ್ಟ್. ಸ್ವಲ್ಪ ಏನಾದರೂ ಶೆಡ್ಯೂಲ್ ರೀಶೆಡ್ಯೂಲ್ ಆತಂದ್ರೆ ಅದನ್ನ ಮೊದಲೇ ಪ್ರಯರ್ ಇನ್ಫಾರ್ಮ್ ಮಾಡಿರ್ತೀವಿ. ಗೈಸ್ ಬ್ಯಾಂಕಿಂಗು, SSC, ರೈಲ್ವೇಸು ಕನ್ನಡದಲ್ಲಿ ಹೇಳೋರು ತುಂಬ ಕಡಿಮೆ ಇದ್ದಾರೆ. ನಮ್ಗೆ ಅದಕ್ಕೆ ನಾವು ಆ್ಯಕ್ಚುಲಿ ಕ್ಲಾಸಸ್ ಎಲ್ಲ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಮೀಡಿಯಮಲ್ಲಿ ಹೇಳ್ತೀವಿ. ಬಟ್ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಕನ್ನಡ ಮೀಡಿಯಮಲ್ಲಿ ಹೇಳೋರು ಆಲ್ಮೋಸ್ಟ್ 0 ಇದೆ. ಸೊ ಅದಕ್ಕೆ what we have done is we have launched online classes for quantitative aptitude from many days. So already ಸುಮಾರು ಒಂದು 10-15 ಕ್ಲಾಸಸ್ ಆಗಿದ್ದಾವೆ ಸರ್. ಸೊ ಆನ್ಲೈನ್ ಕ್ಲಾಸ್ ಇದೆ ಬ್ಯಾಂಕ್ ಎಕ್ಸಾಮಿನೇಷನ್ಗೆ, ರೈಲ್ವೆಗೆ, SSCಗೆ, ಅಥವಾ ನಿಮ್ಮಲ್ಲಿ ನಿಮ್ಮ ಪ್ರಿಪ್ರೇಷನ್ ಮಾಡೋ ಎಕ್ಸಾಮಿನೇಷನಲ್ಲಿ ಮೆಂಟಲ್ ಎಬಿಲಿಟಿ ಇದ್ದರೆ ಸಾಕು, ನೀವು ಆ ಕ್ಲಾಸಸ್ನ ಅಟೆಂಡ್ ಆಗ್ಬೋದು. ಆ್ಯಕ್ಚುಲಿ ಡೈಲಿ 6:30 to 7:30 ಒಂದೊಂದು ದಿವಸ ಏನಾದರೂ ಶೆಡ್ಯೂಲ್ ಚೇಂಜ್ ಆದರೆ ಮಧ್ಯ ಚೇಂಜ್ ಆಗ್ತಿರುತ್ತೆ, ಅವ್ರು ಹೇಳ್ತಾರೆ ಕ್ಲಾಸಲ್ಲಿ. ಸರಿ. So I hope you people have understood something here, and I hope you people will watch the online classes. Live class irutte, recorded class alla adu. So you should watch the video and you should solve the questions with him, and you should learn the new topics. That is what I want to say. Anything you would like to say? ಏನಿಲ್ಲ ಸರ್, ಅದೇ ಹೇಳಬೇಕಂತಿದೆ. ವಿಡಿಯೋ ಕ್ಲಾಸಸ್ ಬಗ್ಗೆ ಲೈವಲ್ಲಿ ಬಂದು ನೋಡಿದರೆ ರೆಕಾರ್ಡೆಡ್ ಸೆಷನ್ನು ನಿಮಗೆ ಸಿಗುತ್ತೆ. ಪ್ಲೇಲಿಸ್ಟ್ ಇದೆ ಅಲ್ಲಿ, ಒಂದು ಕಂಪ್ಲೀಟ್ ಮ್ಯಾಥ್ಸ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಅಲ್ಲಿ ಪ್ಲೇಲಿಸ್ಟು ಇದೆ. ಲೈವ್ ನೋಡೋಕ್ಕಾಗೋದಿಲ್ಲ ಸರ್, ಆ ಟೈಮಿಂಗ್ ನಮಗೆ ನೋಡೋಕ್ಕಾಗಲಿಲ್ಲ, ಇನ್ನೂ ಕೆಲಸ ಇತ್ತು ಅಂತಂದರೆ ರೆಕಾರ್ಡೆಡ್ ನೋಡ್ಬೋದು. ಲೈವ್ ಬಂದರೆ ನಿಮಗೆ ಏನು ಬೆನಿಫಿಟ್ ಅಂತಂದರೆ ನೀವು ಯಾವುದೇ ಡೌಟ್ ಕೇಳಿದರೆ ನಾನು ಅಲ್ಲೇ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ದಿಸ್ ಈಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ದೇ ಕ್ಯಾನ್ ಗೆಟ್. ದಟ್ ಇಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್, ಬಿಕಾಸ್ ನಮಗೆ ಆ ಕಡೆಯಿಂದ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಅಲ್ಲ. ನಮ್ಗೆ ಡೌಟ್ ಬಂದಾಗ ಹೇಳೋರಿದ್ರೆ ಅನುಕೂಲ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಫೈನ್. ಸೊ ದಿಸ್ ಇಸ್ ವಾಟ್ ವಿ ವಾಂಟೆಡ್ ಟು ಶೇರ್ ವಿತ್ ಯು ಗೈಸ್. So those who have appeared for other examinations, especially bank, IBPS PO, RRB PO, ನೀವೇನಾದರೂ ಪ್ರಿಲಿಮ್ಸಲ್ಲಿ ಕಮ್ಮಿ ಅಟೆಂಪ್ಟ್ ಮಾಡಿದ್ದೀರಿ, ಕ್ವಾಲಿಫೈ ಆಗಿಲ್ಲ, ಮೇನ್ಸ್ ಅಟೆಂಪ್ಟ್ ಆಗಿದೆ, ನಂಬರ್ ಆಫ್ ಅಟೆಂಪ್ಟ್ಸ್ ಕಮ್ಮಿ ಆಗಿದೆ, ಡೋಂಟ್ ವೇಟ್, ಅಪ್ಲೈ ಫಾರ್ ದಿಸ್ ಪೋಸ್ಟ್ and you will be working in Karnataka for at least 10 years. That is a guaranteed job. Only the thing is you have to work hard, you have to struggle hard and achieve the things and prepare for the examination and clear the examination. And for interview, don't worry, we are here. We conduct mock interviews free of cost. So don't worry, so many students come from different parts of our state and attend mock interviews and they clear the examination. Fine. So this is a small attempt from us to create awareness about this particular post, and we thank you for watching this video. All the best. Thank you everyone. All the best.